ಹಂಗೆ ಹೇಳಿಲ್ಲ, ಲಿಮಿಟ್ ಇದೆ ಅದಕ್ಕೊಂದು. ಆ ಲಿಮಿಟ್ ವರ್ಗ ನಾವು ಕೊಡೋಣ, ಕೊಟ್ಟ ಬ್ಯಾಂಕ್ ಕಮರ್ಷಿಯಲ್ ಕೊಡೋಣ, ಬೇರೆ ಬ್ಯಾಂಕ್ ಎಲ್ಲ ಕಮರ್ಷಿಯಲ್ ಕೊಡ್ತಾರ ಅವ್ರು ಹೇಳಿದ ಉದ್ದೇಶ ನನಗೆ ಗೊತ್ತಿದ್ದವ್ರಿಗೆ. ಅವ್ರಿಗೆ ಗೈಡ್ಲೈನ್ಸ್ ಇದೆ, RBI ದವರು ನಬಾರ್ಡ್ದವರು ಒಂದು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ, ಇಷ್ಟು ನೀವು ಕೊಡ್ಲೇಬೇಕು ರೈತರಿಗೆ. ಅದು ಕೊಟ್ಟ ಮ್ಯಾಗೆ ಉಳಿದಿದ್ದು ಈಗ ಹೆಂಗಾರ ಆಲ್ರೆಡಿ ಕೊಡ್ತಾ ಇದಾರೆ. ಈಗ ಬೇರೆ ಬೇರೆ ಶುಗರ್ ಫ್ಯಾಕ್ಟ್ರಿ ಕೊಡ್ತಾರ, ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ, ಹೋಟೆಲ್ ಕೊಟ್ಟಿದ್ದಾರೆ, ಮಾಲಿಗೆ ಕೊಟ್ಟಿದ್ದಾರೆ, ಮತ್ತೆ ಇನ್ನೊಂದು ಇಂಡಸ್ಟ್ರಿ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳುವಂತ ಉದ್ದೇಶ ರೈತರಿಗೆ ಎಷ್ಟು ನಮಗೆ ಕೋಟ ಇದೆ ಅಷ್ಟು ಕೊಡೋಣ ಅಷ್ಟೇ. ಯಾಕಂದ್ರೆ ಅವರು ಹೆಚ್ಚಿಗೆ ಕೊಡ್ಲಿಕ್ಕೆ ಆಗೋಲ್ಲ. ಒಂದು ರೈತರಿಗೆ ಇಷ್ಟು ಕೊಡಬೇಕಂತ RBI ಗೈಡ್ಲೈನ್ಸ್ ಇದೆ, ನಬಾರ್ಡ್ಸ್ ಗೈಡ್ಲೈನ್ಸ್ ಇದೆ, ಅಷ್ಟು ಕೊಡ್ತಾರೆ, ಕೊಡ್ಲೇಬೇಕು. ಯಾಕಂದ್ರೆ ಅವ್ರು ರೈತರ ಬ್ಯಾಂಕ್ ಅದು. ಈಗ ರೈತರಿಗೆ ಕೊಟ್ರೆ ಲಾಸ್ ಅಂತ ಹೇಳಿ ಲಾಸ್ ಆದ್ರೂ ಕೊಡಬೇಕ, ಲಾಸ್ ಇಲ್ಲಕ್ಕೂ ಕೊಡಬೇಕು. ಯಾಕಂದ್ರೆ ರೈತರದ ಅವರು ಲಾಸ್ ಇದ್ರೂ ಕೊಡಬೇಕು, ಅದು ಅವ್ರ ಡ್ಯೂಟಿ ಅಲ್ಲ. ಅದು ಅದಕ್ಕೆ ತುಂಬಲಿಕ್ಕೆ ನೋಡ್ಲಿಕ್ಕೆ ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಅವ್ರು ನೋಡ್ಕೊತಾರ. ಅಷ್ಟು ಕೊಟ್ಟ ಮ್ಯಾಗ ನಾವು ಬೇರೆ ಕೊಡೋಣ ಅಂತ ಅವ್ರಿಗೆ ಹೇಳಿರ್ಬೇಕಂತ ನನ್ನ ಭಾವನೆ. ಲಾಸ್ ಆದ್ರೂ ಕೊಡ್ಬೇಕಂದ್ರೆ ಅದೇನು ಪ್ರಶ್ನೆ ಇಲ್ಲ. ಸಾಲ ಮಿತಿಯನ್ನ ಹೆಚ್ಚು ಮಾಡಬೇಕು, 1 ಲಕ್ಷ ಅದಲ್ಲ, ಅದು ಅಲ್ಲಿ ಕೇಳ್ಬೇಕು. RBI ನಬಾರ್ಡ್ದವರು ಹೆಚ್ಚು ಮಾಡ್ಬೇಕು, ಇವ್ರು ಮಾಡ್ಲಿಕ್ಕೆ ಅಧಿಕಾರ ಇಲ್ಲ.